ಆತ್ಮಗಳನ್ನು ವಿನಾಕಾರಣ ಕೆಣಕಿ ಘಾಸಿಗೊಳ್ಳುವ ಈ ಆಟ ಕಡೆಗೊಮ್ಮೆ ಶಾಶ್ವತವಾಗಿ ದಾಂಪತ್ಯಕ್ಕೆ ಕೇಡು ತರಬಹುದಾದದ್ದು ಅಕಸ್ಮಾತ್ತಾಗಿ ತಪ್ಪಿ ಹೋದದ್ದಕ್ಕೆ ಅದೊಂದು ದಿನ ಸ್ನಾನದ ಮನೆಯಲ್ಲಿ ಸೋಪು ಇರಲಿಲ್ಲವೆಂಬುದೊಂದೇ ಕಾರಣವಾಗಿತ್ತು. ಒಂದು ವಾರದಿಂದ ಸ್ನಾನ ಮಾಡ್ತಲೇ ಇದ್ದೀನಿ, ಬಾತ್ರೂಮಲ್ಲಿ ಸೋಪಿಲ್ಲ. ಬೆಳಗಿನ ಜಾವ ತಮ್ಮ ಡ್ರೆಸ್ಸಿಂಗ್ ಟೇಬಲಿನ ಮುಂದೆ ನಿಂತು ಅಪ್ರಯತ್ನವಾಗಿ ಎಂಬಂತೆ ಗೊಣಗಿದರು ಡಾಕ್ಟರ್ ಗೌಡ. ಸಾಕು ಸುಮ್ಮನಿರಿ, ನಾನು ದಿನ ಸ್ನಾನ ಮಾಡ್ತಲೇ ಇದ್ದೀನಿ, ಸೋಪಿತ್ತು. ಬಿರುಗಾಳಿಯಂತೆ ಎದ್ದು ಕುಳಿತಳು ಮಾಂಡೋವಿ. ಅದು ಎಲ್ಲ ಗೊತ್ತಿದ್ದು ಅವಳು ತಂದುಕೊಳ್ಳುವ ವಿಚಿತ್ರ ಸಿಟ್ಟು. 3 ದಿವಸದ ಹಿಂದೆಯೇ ತಾನು ಸ್ನಾನ ಮಾಡುವಾಗ ತೀರಾ ಒಂದು ತಂಬಿಗೆ ನೀರು ಭುಜಕ್ಕೆ ಸುರುವಿಕೊಂಡ ಮೇಲೆ ಅರೆ ಸೋಪು ಮುಗಿದಿದೆಯಲ್ಲ ಅಂತ ಅನ್ನಿಸಿದ್ದು ನಿಜ. ಅಷ್ಟೇ, ಸ್ನಾನ ಮಾಡಿ ಬಂದವಳಿಗೆ ಅದರ ವಿಷಯ ಮರೆತು ಹೋಗಿತ್ತು. ಮರುದಿನವೂ ಅದೇ ಮರೆವು. ಹೊಸ ಸೋಪು ತಂದಿಡೋದನ್ನ ಮರೆತದ್ದು ನಿಜ. ಹಾಗೆ ಮರೆತೆನಲ್ಲ ಎಂಬ ಅವಮಾನದೊಂದಿಗೆ ತೀರಾ 1 ವಾರದಿಂದ ಸೋಪಿರಿಸಿಲ್ಲ ಎಂಬ ದನಿಯಲ್ಲಿ ಗಂಡ ಆಕ್ಷೇಪಿಸಿದ್ದನ್ನ ಅವತ್ತಿಗೆ ಇನ್ನು 50ರ ಏರಿನಲ್ಲಿ ಇದ್ದ ಹೆಣ್ಣು ಮಗಳಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಖಂಡಿತವಾಗಿಯೂ ಸೋಪು ಇತ್ತು ಎಂದೇ ವಾದ ಮಾಡತೊಡಗಿದಳು. ಹೆಂಡತಿಯ ಯುದ್ಧ ತಂತ್ರಗಳ ಅರಿವಿದ್ದ ಡಾಕ್ಟರ್ ಗೌಡ ಅವತ್ತು ಮುಂಜಾನೆ ಬೆಡ್ರೂಮಿನಿಂದ ಮಾತಿಲ್ಲದೆ ಹೊರಬಿದ್ದವರು 3 ತಿಂಗಳು ಮತ್ತೆ ಅಲ್ಲಿಗೆ ಕಾಲೇ ಇಡಲಿಲ್ಲ. ಮೆಡಿಕಲ್ ಇನ್ಸ್ಟಿಟ್ಯೂಟಿನ ಗೆಸ್ಟ್ ರೂಮಿನಲ್ಲೇ ಉಳಿಯತೊಡಗಿದರು. ಯಾವುದೋ ವಿಶೇಷ ಅಧ್ಯಯನದ ಸಲುವಾಗಿ ಹಾಗೆ ಉಳಿದಿರೋದಾಗಿ ಅವರಿವರಿಗೆ ಹೇಳಿ ಸಮಾಧಾನ ಮಾಡಿಕೊಂಡರಾದರೂ ಸತತ 3 ತಿಂಗಳ ಕಾಲ ಕೇವಲ ಮಧ್ಯಾಹ್ನಗಳಲ್ಲಿ ಸೂಟು ಬದಲಾಯಿಸಲು ಮನೆಗೆ ಬರುತ್ತಿದ್ದ ತಮ್ಮನ್ನ ಮಾಂಡೋವಿ ಒಂದು ಸಲಕ್ಕೂ ಮಾತಾಡಿಸದಿದ್ದದ್ದು ಕಂಡು ಕ್ರಮೇಣ ಅಧೀರರಾದರು. 1-2 ಸಲ ರಾಜಿ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಿದ್ದರಾದರೂ ಅದು ಮತ್ತಷ್ಟು ಕಗ್ಗಂಟಾಗತೊಡಗಿತು. ಯಾವ್ಯಾವುದೋ ಹಳೆಯ ಜಗಳಗಳು ಮತ್ತೆ ಕೆದರಿಕೊಂಡು ಹೊಸ ಗಾಯಗಳಂತೆ ಉರಿಯ ಹತ್ತಿದವು. ಇಷ್ಟೇನಾ 30 ವರ್ಷಗಳ ವೈವಾಹಿಕ ಬದುಕಿನಲ್ಲಿ ತಾವು ಸಾಕಿಕೊಂಡದ್ದೆಲ್ಲ ಪರಸ್ಪರ ಆಕ್ರೋಶದ ಮೊಟ್ಟೆಗಳೇನಾ ಎಂದು ಡಾಕ್ಟರ್ ಗೌಡ ಆತಂಕಗೊಳ್ಳುತ್ತಿರುವಾಗಲೇ ಮಾಂಡೋವಿ ತನ್ನ ತಂದೆಯ ಮನೆಗೆ ಹಿಂತಿರುಗುತ್ತೇನೆ ಎಂಬ ಸ್ಪಷ್ಟ ಬೆದರಿಕೆಯನ್ನು ಮುಂದಿಟ್ಟಾಗ ಮೆಡಿಕಲ್ ಇನ್ಸ್ಟಿಟ್ಯೂಟಿನ ಗೆಸ್ಟ್ ರೂಮು ಖಾಲಿ ಮಾಡಿ ಹಿಂತಿರುಗಿದರು ಆತ. ಅಷ್ಟಾದರೂ 1 ವಾರದಿಂದ ಬಾತ್ರೂಮಿನಲ್ಲಿ ಸೋಪು ಇರಲಿಲ್ಲವೆಂದು ಮಾಂಡೋವಿ ಒಪ್ಪುವ ತನಕ ತಮ್ಮ ಬೆಡ್ರೂಮಿಗೆ ಕಾಲು ಇಡೋದಿಲ್ಲವೆಂದು ತಮ್ಮಲ್ಲೇ ಆಣೆ ಮಾಡಿಕೊಂಡು ಲೈಬ್ರರಿ ರೂಮಿನಲ್ಲಿ ಮಲಗತೊಡಗಿದರು. ಆದರೆ ಬಾತ್ರೂಮು ಅದು ಒಂದೇ ಇತ್ತು ಮತ್ತು ಬೆಡ್ರೂಮಿಗೆ ಹೊಂದಿಕೊಂಡಿತ್ತು. ಅನಿವಾರ್ಯವಾಗಿ ರಾತ್ರಿ ಮಲಗೋ ಮುನ್ನ ಹಲ್ಲುಜ್ಜಲು ಡಾಕ್ಟರ್ ಗೌಡರು ಬಾತ್ರೂಮಿಗೆ ಹೋಗಬೇಕಾಗ್ತಾ ಇತ್ತು. ಅದೇ ಸಮಯಕ್ಕೆ ಬೇಕಂತಲೇ ಮಾಂಡೋವಿ ಬಾತ್ರೂಮ್ ಹೊಕ್ಕು ಚಿಲಕ ಹಾಕೊಂಡು ಬಿಡ್ತಾ ಇದ್ಲು. ಒಮ್ಮೆ ಹೊಕ್ಕಳು ಅಂದರೆ 1 ಗಂಟೆ. ಹಾಗೊಮ್ಮೆ ಅವಳು ಬಾತ್ರೂಮಿನಲ್ಲಿ ಇದ್ದಾಗ ಮಲಗುವ ಕೋಣೆಗೆ ಬಂದ ಡಾಕ್ಟರ್ ಗೌಡರಿಗೆ ಅದು ಏನನ್ನಿಸ್ತು. ತಾವು 20 ವರ್ಷಗಳಿಂದ ಮಲಗಿ ಕನಸು ಕಂಡ ಆ ವಿಶಾಲ ಮಂಚದ ಮೇಲೆ ಸುಮ್ಮನೆ ಮಲಗಿಬಿಟ್ರು. ಕೆಲವೇ ಕ್ಷಣಗಳಲ್ಲಿ ನಿದ್ದೆ ಹತ್ಬಿಡ್ತು. ಹಲ್ಲುಜ್ಜಿ ಈಚೆಗೆ ಬಂದ ಮಾಂಡೋವಿ ಗಂಡ ಮಲಗಿರೋದನ್ನ ನೋಡಿದಳಾದರೂ ತಾವೇ ಎದ್ದು ಹೋಗಬಹುದು ಎಂದುಕೊಂಡು ಮಂಚದ ಮತ್ತೊಂದು ಕೊನೆಯಲ್ಲಿ ಮೈಚೆಲ್ಲಿ ಮಲಗಿದಳು. ಆದರೆ ಕಡೆಗೆ ಎಷ್ಟು ಹೊತ್ತಿಗೂ ಕದಲದ ಗಂಡನ ಭುಜ ಹಿಡಿದು ಅಲುಗಿಸಿ, ಎದ್ದೇಳ್ರಿ, ನಿಮ್ ಕೋಣೆಗೆ ಹೋಗಿ ಮಲ್ಕೊಳ್ಳಿ ಅಂದಳು. ಇಲ್ಲೇ ಮಲಗಿರ್ತೀನಿ ಗೊಣಗಿದರು ಡಾಕ್ಟರ್ ಗೌಡ. ಇಲ್ಲ, ನೀವಿಲ್ಲಿ ಮಲ್ಕೋಕೂಡ್ದು, ಹೇಳಿ ಮೇಲೆ, ನಿಮ್ ರೂಮ್ ಹೋಗ್ರಿ. ಬಲವಾಗಿ ಭುಜ ಕದಲಿಸಿ ಪೀಡಿಸತೊಡಗಿದಳು. ಅಯ್ಯೋ, ಮಲಗಿರ್ತೀನಿ ಬಿಡೆ, ನಿದ್ದೆ ಕೆಡಿಸ್ಬೇಡ ಪ್ಲೀಸ್. ಬಾತ್ರೂಮಲ್ಲಿ ಸೋಪ್ ಇತ್ತು, ಆಯ್ತಾ ಎಂದು ದೀಪವಾರಿಸಿ ಮಲಗೆ ಬಿಟ್ಟರು ಡಾಕ್ಟರ್ ಗೌಡ. ಈಗ ವಯಸ್ಸಾಗಿದೆ. 80 ಮೈಲಿಗಳನ್ನು ತಿರುಗಿ ಬಂದವರಿಗೆ ಕೇವಲ ಒಂದು ಎಕ್ಕಶ್ಚಿತ್ ಸೋಪಿಗಾಗಿ ನಾವು ತಿಂಗಳುಗಟ್ಟಲೆ ಜಗಳ ಮಾಡಿದ್ವಾ? ಮತ್ತು
ಅರ್ಧ ಶತಮಾನದ ಸಾಂಗತ್ಯದಲ್ಲಿ ಇಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಕಳಚಿಕೊಂಡು ಮತ್ತೆ ಮೊದಲ ಬಿಂದುವಿನಿಂದ ಬದುಕಬೇಕು ಎನಿಸಿದ್ದು ಅದೇ ಜಗಳದಿಂದಾಗಿ ಅಲ್ವೇ ಎಂಬ ವಿಚಾರ ಆಗಾಗ ಮೂಡುತ್ತದೆ. ಇಷ್ಟಾದ ನಂತರ ತಾವಿಬ್ಬರೂ ತುಂಬ ಜಾಗರೂಕತೆಯಿಂದ ತಮ್ಮ ಸಿಟ್ಟು, ಸೆಡವು, ದುಮ್ಮಾನಗಳನ್ನು ತುಳಿದಿಟ್ಟುಕೊಂಡದ್ದು ಅವರಿಗೂ ಗೊತ್ತು. ಒಂದು ಸಣ್ಣ ಜಗಳ ಸಾಕು, ಹೊಸ ಗಾಯದಂತೆ ಉರಿಯತೊಡಗುತ್ತದೆ ಎಂಬ ಆತಂಕವೂ ಅವರಿಗಿತ್ತು. ಆ ಮನೆಯನ್ನು, ಡಾಕ್ಟರ್ ಗೌಡರ ಕ್ರಮಬದ್ಧ ಬದುಕನ್ನು ಮಾಂಡೋವಿ ಸಲೀಸಾಗಿ ತನ್ನ ಬೆರಳ ತುದಿಯಲ್ಲಿ ಕುಣಿಸಿ ಎಲ್ಲದರ ಮೇಲೂ ಆಧಿಪತ್ಯ ಸಾಧಿಸಿದ್ದಳಾದರೂ ಗಂಡನೊಂದಿಗೆ ವರ್ತನೆಯಲ್ಲಿ ಮೊದಲಿನ ನಿರ್ದಯತೆಯಾಗಲಿ ಮೊಂಡಾಟವಾಗಲಿ ಇರಲಿಲ್ಲ. ಇವತ್ತಿಗೂ ಅವಳಿಗೆ ಚೆನ್ನಾಗಿ ನೆನಪಿದೆ. ಗಂಡಸೊಬ್ಬನು ಉಚ್ಚೆ ಮಾಡುವ ಶಬ್ದವನ್ನು ಅವಳು ಕೇಳಿದ್ದೇ ತನ್ನ ಮೊದಲ ರಾತ್ರಿಯಂದು. ಅವಳ ಕನ್ಯೆ ಭಯಗಳೆಲ್ಲ ದುಪ್ಪಟ್ಟಾಗುವಂತೆ ಡಾಕ್ಟರ್ ಗೌಡ ಪಕ್ಕದ ಬಾತ್ರೂಮಿನಲ್ಲಿ ನಿಂತು ಬಿರುಸಾಗಿ ತುಂಬ ಹೊತ್ತಿನಿಂದ ಹಿಡಿದಿಟ್ಟಿದ್ದ ಉಚ್ಚೆಯನ್ನು ಪುಷ್ಕಳವಾಗಿ ಹುಯ್ಯುತ್ತಿದ್ದರು. ಮುಂದೆ ಕಾಲಾಂತರದಲ್ಲಿ ಆ ಉಚ್ಚೆ ಹೊರಚೆಲ್ಲುವ ರಭಸವೆಲ್ಲ ಕ್ರಮೇಣ ಕಡಿಮೆಯಾಗಿತ್ತಾದರೂ ಹೊಸದಾಗಿ ಕಟ್ಟಿಸಿದ ಬೊಂಬಾಯಿ ಕಕ್ಕಸಿನ ಗಾಜಿನ ಪಿಟ್ಟು ಸುತ್ತಲೂ ಮೂತ್ರ ಸಿಡಿಸುತ್ತೀರೆಂದು ಜಗಳ ತೆಗೆದಳಲ್ಲ ತಾನು. ಥತ್, ಈ ಬೊಂಬಾಯಿ ಕಕ್ಕಸಿನ ಡಿಸೈನ್ ಮಾಡಿದ ಮೂರ್ಖರಿಗೆ ಗಂಡಸರು ಮೂತ್ರ ಮಾಡೋ ರೀತಿನೇ ಗೊತ್ತಿಲ್ಲವೆಂದು ಗೊಣಗಿಕೊಳ್ಳುತ್ತಿದ್ದರು ಡಾಕ್ಟರ್ ಗೌಡ. ಚಿಕ್ಕಂದಿನಲ್ಲಿ ತಾವು ತುಂಬ ನೇರವಾಗಿ ಒಂದೇ ಬಿಲ್ಲು ಸೆಳೆತದ ಧಾಟಿಯಲ್ಲಿ ಉಚ್ಚೆ ಹಾರಿಸಿ ಗೆಳೆಯರೊಂದಿಗೆ ಜಿದ್ದು ಕಟ್ಟಿ ಸಾಲಾಗಿಟ್ಟ ಹಳೆಯ ಬಾಟಲ್ಗಳನ್ನೆಲ್ಲ ತುಂಬಿಸಿ ಗೆಲ್ಲುತ್ತಿದ್ದರಾದರೂ ವಯಸ್ಸು ಬೆಳೆದಂತೆಲ್ಲ ಧಾರೆ ಬದಲಾಗಿ ಉಚ್ಚೆ ಕಾರಂಜಿಯಾಗಿ ಛಳ್ಳೆಂದು ಚಿಮ್ಮಿ ಸುತ್ತಲೂ ಹರಡುತ್ತಿದೆಯೆಂದು, ಅದಕ್ಕೆ ವಯಸ್ಸು ಮತ್ತು ಮಾಂಸಖಂಡಗಳ ಬಿಗುವೆ ಕಾರಣವೆಂದು ಮಾಂಡೋವಿಗೆ ವಿವರಿಸಿದರಾದರೂ, ನೀವು ಹೋಗಿ ಬಂದ ಮೇಲೆ ಬಾತ್ರೂಮು ಮೊಲದ ಗೂಡು ನಾರೋ ಹಾಗೆ ನಾರುತ್ತೆ ಎಂದು ರಗಳೆ ತೆಗೆದಿದ್ದಳು. ಕಡೆಗೆ ಅನಿವಾರ್ಯವಾಗಿ ಉಚ್ಚೆ ಹುಯ್ದ ನಂತರ ಅದಕ್ಕೆ ರಾಶಿ ನೀರು ಸುರಿದು ಹಳೆಯ ಗೋಣಿ ಬಟ್ಟೆಯಲ್ಲಿ ನೆಲವಿಡೀ ಉಜ್ಜಿ ಈಚೆಗೆ ಬರೋ ಹೊತ್ತಿಗೆ ಅವರ ಆತ್ಮಾಭಿಮಾನ ಸಾಕಷ್ಟು ಘಾಸಿಗೊಳ್ಳುತ್ತಿತ್ತಲ್ಲ. ಈಗೇನಿದೆ? ಅಂತಹ ಮಾಂಡೋವಿ 81ರ ತನ್ನ ಗಂಡನನ್ನ ಕೂಸಾಗಿಸಿಕೊಂಡಿದ್ದಾಳೆ. ಯಾವುದನ್ನು ಡಾಕ್ಟರ್ ಗೌಡ ಸ್ವತಂತ್ರವಾಗಿ ಮಾಡಿಕೊಳ್ಳಲಾರರು. ಬಾತ್ರೂಮಿನ ಗೋಡೆಗೆ ಅಳತಿ ಎತ್ತರದ ಕಟ್ಟಿಗೆ ಸ್ಟೂಲ್ ಹಾಕಿ ಒರಗಿಸಿ ಕುಳ್ಳರಿಸಿ ನೆತ್ತಿಗೆ ಹಿತವಾಗಿ ಔಡಲ ಎಣ್ಣೆ ಹಾಕಿ ತಪತಪನೆ ತಟ್ಟಿ ತಾನೇ ಸ್ನಾನ ಮಾಡಿಸ್ತಾಳೆ. ಬರೀ ಸೀಗೆ ಪುಡಿ ಹಾಕಿದರೆ ಡಾಕ್ಟರ್ ಗೌಡರ ವೃದ್ಧ ಚರ್ಮ ಬೆಂದೀತೆನ್ನಿಸಿ ಕಡ್ಲೆ ಹಿಟ್ಟು ಬೆರೆಸಿ ಮೃದುವಾಗಿ ಉಜ್ಜುತ್ತಾಳೆ. ಎಷ್ಟೋ ಸಲ ಆತ ಬಚ್ಚಲಲ್ಲಿ ಕುಳಿತೇ ನಿದ್ದೆ ಮಾಡಿರ್ತಾರೆ. ಪೂರ್ತಿ 1 ಗಂಟೆಯ ಸ್ನಾನ. ಚೆನ್ನಾಗಿ ಮೈಯೊರಿಸಿ ತೊಡೆ ಸಂದಿಗಳಿಗೆ ಪೌಡರ್ ಹಾಕಿ ಸೊಂಟ ಕೊರೆಯದಷ್ಟು ಬಿಗಿಯಾಗಿ ಅಂಡರ್ವೇರ್ ತೊಡಿಸಿ ಕಟ್ಟಿ ಹೊರ ಕರೆ ತಂದರೆ ಸಾಕ್ಸಿನಿಂದ ಹಿಡಿದು ಟೈ ಕಟ್ಟುವ ತನಕ ಎಲ್ಲವನ್ನೂ ಮಾಂಡೋವಿಯೇ ಮಾಡುತ್ತಾಳೆ. ಅವಳಿಗೂ ಏನು ಕಡಿಮೆ ಅಲ್ಲ. 70 ವರ್ಷಗಳಾಗಿವೆ. ಅವಳ ಬೆಳಗಿನ ಜಾವಗಳಿಗೆ ಈಗ ಆತಂಕ, ಅಪಶಕುನಗಳ ಲೇಪವಿಲ್ಲ. ಪರಸ್ಪರರನ್ನ ಗೆಲ್ಲಬೇಕೆಂಬ ಹುಂಬ ಹಠವಿಲ್ಲ. ಮಾಂಡೋವಿಯ ನಿದ್ರೆಯೂ ಕಡಿಮೆಯಾಗಿದೆ. ಡಾಕ್ಟರ್ ಗೌಡ ಹೆಚ್ಚೆಚ್ಚು ಮಗುವಾದಂತೆಲ್ಲ ಅವಳ ರಾತ್ರಿಗಳು ಚಿಕ್ಕದಾಗುತ್ತಾ ಬಂದಿವೆ. ಇತ್ತೀಚೆಗಂತೂ ಅವಳು ಡಾಕ್ಟರ್ ಗೌಡ ಏಳೋದಕ್ಕೆ ಮೊದಲೇ ಎದ್ದಿರ್ತಾಳೆ. ಆದರೆ ನಾನು ಈ 55 ವರ್ಷಗಳ ಪ್ರಾಕ್ಟೀಸಿನಲ್ಲಿ ಒಂದಲ್ಲ 1000 ಹೆಣ ಕಂಡವನು. ಇವತ್ತು ಮುಂಜಾನೆ ನೇಮಿರಾಲ ಸುಬ್ಬಾರಾವ್ನ ಹೆಣದ ಮೇಲಿನ ಹೊದಿಕೆ ಸರಿಸಿ ಶವ ನೋಡಿದ ಕೂಡಲೇ ಅದೇಕ್ ಹಾಗನ್ನಿಸ್ತು. ಸಾವನ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ ಮತ್ತು ಈ ಬಾರಿ ಸಾವು ನನ್ನೆಡೆಗೆ ನೋಡುತ್ತಿದೆ ಎಂಬ ವಿಚಿತ್ರ ಭಾವ. ಅದು ಬರೀ ಸಾವಿನೆಡೆಗೆ ನನಗೆ ಇರುವ ಹೆದರಿಕೆ ಅಲ್ಲ. ಅದು ಬಿಡಿ, ಎಷ್ಟೋ ವರ್ಷಗಳಿಂದ ನನ್ನೊಂದಿಗಿದೆ. ನಡುರಾತ್ರಿಯ ಕನಸುಗಳಲ್ಲೂ ಅದಕ್ಕೆ ಹೆದರಿ ಚೀರಿ ಎದ್ದು ಕೂತದ್ದಿದೆ. ಆದರೆ ಇವತ್ತು ಸುಬ್ಬಾರಾವ್ನ ಶವ ನೋಡಿದಾಗ ಅರೆರೆ, ಸಾವು ಕೇವಲ ನಿಶ್ಚಿತ ಸತ್ಯವಷ್ಟೇ ಅಲ್ಲ, ಅದು ತಕ್ಷಣದ ವಾಸ್ತವವೂ ಹೌದು ಅನ್ನಿಸ್ಬಿಡ್ತಲ್ಲ. ಇವತ್ತು ನಾನು ನೋಡಿದ್ದು ಕೇವಲ ಸಾವಿನ ಬಗ್ಗೆ ಆತನಕ ತನ್ನ ಊಹೆಯಲ್ಲಿದ್ದ ನಿಶ್ಚಿತ ಸತ್ಯವನ್ನಷ್ಟೇ ಅಲ್ಲ, ಅದರ
ಭೌತಿಕ ಅಸ್ತಿತ್ವವನ್ನೂ ಕಂಡೆ. ಆ ಭಗವಂತ ನನ್ನ ಅಂತರಂಗದ ಸಂಭಾವಿತ ಗೆಳೆಯನಾದ ನೇಮಿರಾಲ ಸುಬ್ಬಾರಾವ್ನ ಮೂಲಕ ಮರಣದ ಸಾಕ್ಷಾತ್ಕಾರ ಮಾಡಿಸುತ್ತಿದ್ದಾನೆ ಎಂದು ಹೆಣ ನೋಡಿದ ಕೂಡಲೇ ಅನ್ನಿಸ್ತು. ಆದರೆ ಅವನು ಬರೆದಿಟ್ಟ ಅಪಥ್ಯ ಸತ್ಯಗಳನ್ನು ಓದುತ್ತಾ ಹೋದಂತೆಲ್ಲ ಸುಬ್ಬಾರಾವ್ನ ನಿಜವಾದ ಬದುಕು, ಆ ಪಾಪಿಷ್ಟನ ಇತಿಹಾಸ, ಅವನು ಮಾಡಿದ ಮೋಸಗಳು, ಆತನಕ ಹೊದ್ದಿದ್ದ ತೆರೆಗಳು ಎಲ್ಲವೂ ಬದಲಾಗುತ್ತಾ. ಛೇ, ಇದೇನಿದು? ನನ್ನ ಬದುಕಿನಲ್ಲಿ ಇನ್ನೆಂದಿಗೂ ಸರಿಪಡಿಸಲಾಗದಂತಹದ್ದು ಘಟಿಸಿ ಹೋಯಿತಲ್ಲ ಅನ್ನಿಸಿತು. ಅದನ್ನೆಲ್ಲ ಮಾಂಡೋವಿಗೆ ಹೇಳಿಕೊಳ್ಳಬೇಕು ಎಂದು ಬಾತ್ರೂಮಿನಲ್ಲಿ ಇದ್ದಷ್ಟು ಹೊತ್ತು ಸಿದ್ಧಪಡಿಸಿಕೊಂಡು ಹೊರಬಂದ ಡಾಕ್ಟರ್ ಚನ್ನಬಸವನ ಗೌಡರು ಆ ವಿಷಯದ ಕಡೆಗೆ ಮಾಂಡೋವಿಗೆ ಇದ್ದ ದಿವ್ಯ ನಿರ್ಲಕ್ಷ್ಯ ಕಂಡು ಅವಾಕ್ಕಾದರು. ಭುಜವನ್ನೂ ಮುಟ್ಟಗೊಡಲಿಲ್ಲವಲ್ಲ ಹೆಂಗಸು. ಶವ ಮಲಗಿದ್ದ ಮನೆಯಿಂದ, ಬಸವನಕುಂಟೆಯ ಉರಿ ಹಗಲಿನಿಂದ ಅವರು ಹೊತ್ತು ತಂದಿದ್ದ ವಿಷಾದವನ್ನ ತನ್ನ ಹತ್ತಿರಕ್ಕೂ ಬಿಟ್ಟುಕೊಳ್ಳಲಿಲ್ಲ. ಅಯ್ಯೋ ಬಿಡಿ, ಯುದ್ಧ ಮಾಡಿ ಕಾಲ್ ಕಳೆದುಕೊಂಡಿದ್ದ, ಫೋಟೋ ತೆಗಿತಾನೆ, ನಿಮ್ಮ ಜೊತೆ ಚದುರಂಗ ಆಡ್ತಾನೆ ಅಂತ ನೀವು ಹೇಳಿದ್ದೆಷ್ಟೋ ಅಷ್ಟೇ. ಆತನ ಬಗ್ಗೆ ನನಗಿನ್ನೇನೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ ಅಂದುಬಿಟ್ಟಳು. ಅಷ್ಟೇ ಅಲ್ವೇ, ಅವನಿಗೊಂದ್ಸಲ ಮರಣದಂಡನೆ ಆಗಿತ್ತಂತೆ. ಸುಮ್ಮನೆ ಆಂಧ್ರ ದೇಶದಿಂದ ಓಡಿ ಬಂದವನಲ್ವಂತೆ. ಬರ್ಮಾ ಯುದ್ಧದ ಕಾಲದಲ್ಲಿ. ಥೂ ದೇವರೇ, ಅವನು ಮನುಷ್ಯರ ಮಾಂಸ ಬೇಯಿಸ್ಕೊಂಡು. ಶಿವ ಶಿವ ಶಿವ, ಇಲ್ಲಿ ನೋಡು, ಈ ಪತ್ರದಲ್ಲಿ ಎಲ್ಲ ಬರೆದಿದ್ದಾನೆ, ಓದು ಎಂದು ತಗ್ಗಿದ ಸ್ವರದಲ್ಲಿ ಹೇಳಿ ಆ 11 ಪುಟಗಳ ಪತ್ರ ಅವಳ ಕೈಗೆ ಕೊಟ್ಟಾಗ ಮಾಂಡೋವಿ ಅದನ್ನು ಬಿಡಿಸಿಯೂ ನೋಡದೆ ತೆಗೆದು ತನ್ನ ಡ್ರೆಸ್ಸಿಂಗ್ ಟೇಬಲಿನ ಕಣದಲ್ಲಿ ಇಟ್ಟು ಮುಚ್ಚಿಬಿಟ್ಟಳು. ವಯಸ್ಸಾದಂತೆಲ್ಲ ಡಾಕ್ಟರ್ ಗೌಡರು ಚಿಕ್ಕ ವಿಷಯಗಳನ್ನು ವಿಪರೀತವಾಗಿ ಊಹಿಸಿಕೊಂಡು ಅದರಲ್ಲೇ ತೊಳಲುತ್ತಾರೆ ಎಂಬುದು ಆಕೆಗೆ ಗೊತ್ತಿತ್ತಾದರೂ ಸುಬ್ಬಾರಾವು ಬರೆದ ಪತ್ರವನ್ನ ಅವರು ಇನ್ನೆಂದೂ ಓದಲಾರರು ಎಂಬ ನಿಗೂಢ ಸತ್ಯ ಅವಳಿಗೆ ಆ ನಿಮಿಷದಲ್ಲಿ ಹೊಳೆಯಲು ಹೇಗೆ ಸಾಧ್ಯವಿತ್ತು? ಇಷ್ಟಕ್ಕೂ ಡಾಕ್ಟರ್ ಗೌಡರು ಸುಬ್ಬಾರಾವ್ನನ್ನ ಗೆಳೆಯನನ್ನಾಗಿಸಿಕೊಂಡಿದ್ದು ಅವನ ಇವತ್ತಿನ ಬದುಕು ನೋಡಿಯೇ ಹೊರತು ಕ್ಷುದ್ರ ಇತಿಹಾಸ ನೋಡಿಯಲ್ಲ. ಈಗ ಸತ್ಯಗಳು ಗೊತ್ತಾದ ಮೇಲೆ ಅದಕ್ಕ್ಯಾಕೆ ಕನಲಬೇಕು? ಇನ್ನು ಆ ಹೆಂಗಸಿನ ವಿಷಯ, ಅವರಿಬ್ಬರಿಗೂ ಸಂಬಂಧ ಇದ್ರೆ ಇತ್ತು, ಅದರಲ್ಲೇನಿದೆ ಹೊಸದು? ಇವ್ರಿಗಿರ್ಲಿಲ್ವೇ? ಇಷ್ಟಕ್ಕೂ ಆ ಹೆಂಗಸು ಮಾತಾಡಿದ್ದು ಸರಿಯೇ. ಸತ್ತವನನ್ನ ಅವಳು ಮನಸಾರೆ ಪ್ರೀತಿಸಿದ್ಲು ಅನ್ನೋದಕ್ಕೆ ಅದಕ್ಕಿಂತ ದಾರುಣವಾದ ಸಾಕ್ಷಿ ಏನು ಬೇಕು? ನೋಡಿ ಡಾಕ್ಟ್ರೆ, ಆ ಹೆಂಗಸು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಅಕಸ್ಮಾತ್ ನೀವು ಹಾಗೆಲ್ಲ ಮಾಡು ಅಂದ್ರೆ ನಿಮಗೋಸ್ಕರ ಅವಳು ಮಾಡಿದ್ದನ್ನೆಲ್ಲ ನಾನು ಮಾಡೋಕೆ ರೆಡಿಯಾಗಿದ್ದೀನಪ್ಪ ಅನ್ನುತ್ತಾ ಮಾಂಡೋವಿ ಗಂಡನ ಕೊರಳ ಟೈ ಕಟ್ಟತೊಡಗಿದಳು. ನಿನಗರ್ಥವಾಗಲ್ಲ ಕಣೆ, ಅವನು ಎಷ್ಟೊಂದು ವರ್ಷ ನಮ್ಮನ್ನು ಮೋಸ ಮಾಡ್ದ ನೋಡು ಅನ್ನುತ್ತಿದ್ದಂತೆಯೇ ಡಾಕ್ಟರರ ಕಣ್ಣಾಲಿಗಳಲ್ಲಿ ನೀರು ಗಿರ್ರನೆ ತಿರುಗಿದವು. ಮಾಂಡೋವಿ ಅದನ್ನು ಗಮನಿಸಿಯೂ ಸುಮ್ಮನಿದ್ದಳು. ಸರಿಯಾದ್ದನ್ನೇ ಮಾಡ್ದ. ಎಲ್ಲ ಹೇಳ್ಕೊಂಡಿದ್ರೆ ನೀವು ಹಾಗೆ ಅವನನ್ನ ಹಚ್ಕೋತಾ ಇದ್ರಾ? ಇರ್ಲಿ ಬಿಡಿ ಆ ವಿಷಯ. ಡಾಕ್ಟರ್ ಮೂರ್ತಿ ಮನೆಗೆ ಹೋಗಕ್ಕೆ ಹೊತ್ತಾಗತ್ತೆ, ಹೊರಡಿ ಅಂದವಳೆ ತುಂಬಾ ಸಹಜವಾಗಿ ಎಂಬಂತೆ ಗಂಡನ ಕಣ್ಣಂಚಿನಲ್ಲಿ ತುಳುಕಿ ನಿಂತಿದ್ದ ಕಣ್ಣ ಹನಿಯನ್ನ ಕರ್ಚೀಪಿನಿಂದ ಒರೆಸಿ ಅದನ್ನ ಕೋಟು ಜೇಬಿನಲ್ಲಿ ಇಟ್ಟಳು. ಆ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಅವರು ಡಾಕ್ಟರ್ ಡಿ.ಕೆ. ಶ್ರೀನಿವಾಸ್ ಮೂರ್ತಿಯ ತೋಟದ ಮನೆಗೆ ಎಂದು ಹೊರಟಾಗ ತಪ್ಪಿಸಿಕೊಂಡಿದ್ದ ಗಿಣಿಗಾಗಿ ಮನೆಯ ಕೆಲಸದವರು, ಆಳುಗಳು ಮರಗಳ ಸುತ್ತ ತಾಕಲಾಡುತ್ತಲೇ ಇದ್ದರು. ಸನ್ನಿವೇಶ ಬದಲಾಗ್ತಾ ಇದೆ. ಕೋಚು ಗಾಡಿಯಿಂದ ಇಳಿದ ವೃದ್ಧ ದಂಪತಿಗಳನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು ಡಾಕ್ಟರ್ ಡಿ.ಕೆ.ಎಸ್. ಮೂರ್ತಿ. ಆತ ಪ್ರಾಕ್ಟೀಸು ಪ್ರಾರಂಭಿಸಿ 25 ವರ್ಷ ತುಂಬಿದ ಸಂದರ್ಭದಲ್ಲಿ ಔತಣ ಕೊಡುತ್ತಿದ್ದುದು ನೆಪವಾಗಿತ್ತಾದರೂ ಅದು ಆತನ 60ನೆಯ ಹುಟ್ಟುಹಬ್ಬವಾಗಿತ್ತು ಎಂಬುದು ಎಲ್ಲರಿಗೂ ಗೊತ್ತಿತ್ತು. ಆತ ಡಾಕ್ಟರ್ ಗೌಡರ ಹಳೆಯ ವಿದ್ಯಾರ್ಥಿ.
ಅಷ್ಟೇ ಯಾಕೆ, ಆ ಔತಣಕ್ಕೆ ಬಂದಿದ್ದ ಊರಿನ ಎಲ್ಲ ಪ್ರಮುಖ ವೈದ್ಯರುಗಳು ಡಾಕ್ಟರ್ ಗೌಡರ ವಿದ್ಯಾರ್ಥಿಗಳೇ. ಸಂಪೂರ್ಣ ಹೆಸರು ಕೃಷ್ಣಕುಮಾರ್ ಲಕ್ಷ್ಮೀನಾರಾಯಣ ರಾವ್ ಎಂದಿದ್ದಾದರೂ ಡಾಕ್ಟರ್ KL ರಾವ್ನನ್ನ ಆ ಊರಿನ ಜನ ಕೇವಲ್ ರಾವ್ ಡಾಕ್ಟ್ರು ಎಂದೇ ಕರೆಯುತ್ತಿದ್ದರು. ಆತ ಬಂದು ಡಾಕ್ಟರ್ ಗೌಡರಿಗೆ ನಮಸ್ಕರಿಸಿದ. ಮುಂದೆ ಸರತಿಯಂತೆ ಅಬಾರ್ಷನ್ಗಳಲ್ಲಿ ಪ್ರಾವೀಣ್ಯತೆ ಸಾಧಿಸುತ್ತಿದ್ದ ಕಮಲ, ಡಾಕ್ಟರ್ ಸಾನಿ, ಆಯುರ್ವೇದದ ಡಾಕ್ಟರ್ ನಾಗಯ್ಯ, ಪುತ್ತೂರಿನ ಮೂಳೆ ವೈದ್ಯ ಡಾಕ್ಟರ್ ರಾಜು ಎಲ್ಲರೂ ಬಂದು ಡಾಕ್ಟರ್ ಗೌಡರಿಗೆ ವಂದಿಸಿದರು. ತೋಟದ ಮನೆಯ ಮುಂದಿನ ಮರಗಳ ಕೆಳಗೆ ಕುರ್ಚಿಗಳನ್ನು ಹಾಕಿ ಔತಣವನ್ನು ಏರ್ಪಡಿಸಿದ್ದ ಡಾಕ್ಟರ್ ಮೂರ್ತಿ ಅತಿಥಿಗಳಿಗೆ ಬೇಸರವಾಗದಿರಲಿ ಎಂದು ಅವತ್ತಿನ ಸಿನಿಮಾ ಹಾಡುಗಳ ಗಾಯನದಲ್ಲಿ ಹೆಸರು ಮಾಡಿದ್ದ ವೆಂಕಟೇಶ್ವರ ರಾವ್ ಎಂಬಾತನನ್ನ ಮದ್ರಾಸಿನಿಂದ ಕರೆಸಿದ್ದ. ಗೆಳೆಯರ ಸಾಲಿನಲ್ಲಿ ಹೆಂಡತಿಯ ಪಕ್ಕಕ್ಕೆ ಕುಳಿತಿದ್ದ ಡಾಕ್ಟರ್ ಗೌಡ ಇದ್ದಕ್ಕಿದ್ದಂತೆ ಹಾಡತೊಡಗಿದ ವೆಂಕಟೇಶ್ವರ ರಾವ್ನ ಭಕ್ತಿಗೀತೆಗಳಿಂದ ಬೆಳಗಿನಿಂದ ಇದ್ದ ಬೇಸರವನ್ನೆಲ್ಲ ಮರೆತು ಪುಳಕಿತರಾಗಿ ಹೋದರು. ಆತ ಕೃಷ್ಣ ಭಜನೆಗಳನ್ನ ತುಂಬ ಸುಂದರವಾಗಿ ಹಾಡಿದ. ಅಷ್ಟೇ ಅಚ್ಚುಕಟ್ಟಾಗಿ ವಚನವೊಂದನ್ನು ಹಾಡತೊಡಗಿದಾಗ ಡಾಕ್ಟರ್ ಗೌಡ ಇದ್ದಕ್ಕಿದ್ದಂತೆ ನೇಮಿರಾಲ ಸುಬ್ಬಾರಾವ್ ಮಾಡಿದ್ದು ಮೋಸವೇ ಅಲ್ಲವೆಂದು, ಆತ ಬದುಕನ್ನ ಅದಮ್ಯವಾಗಿ ಪ್ರೀತಿಸಿದ ಯೋಗಿಯೆಂದು ತಮ್ಮ ನಿರ್ಧಾರವನ್ನ ಅನಾಯಾಸವಾಗಿ ಬದಲಾಯಿಸಿಕೊಂಡು ಉಲ್ಲಸಿತರಾದರು. ಹಾಡು ಕೇಳುತ್ತಾ ಕುಳಿತಿದ್ದ ಗಂಡನನ್ನ ಆಗಾಗ ಗಮನಿಸುತ್ತಲೇ ಇದ್ದಳು ಮಾಂಡೋವಿ. ಎಷ್ಟೋ ಸಲ ಅಂತಹ ಕೂಟಗಳಲ್ಲಿ ಕೂತಲ್ಲೇ ಆತ ನಿದ್ದೆ ಮಾಡಿಬಿಡ್ತಾ ಇದ್ರು. ಸೂಟಿನ ಮೇಲೆ ಸಾರು ಚೆಲ್ಕೊಂಡು ಬಿಡ್ತಾ ಇದ್ರು. ಯಾರನ್ನೋ ಮತ್ಯಾರೋ ಎಂದು ತಿಳಿದುಕೊಂಡು ಅವರಿಗೆ ಸಂಬಂಧವೇ ಇಲ್ಲದ ವಿಷಯವನ್ನ ಮಾತಾಡತೊಡಗುತ್ತಿದ್ದರು. ಹಾಗೆ ಆಗದಿರಲಿ ಎಂದೇ ಗಂಡನೊಂದಿಗೆ ಸದಾ ಇರುತ್ತಿದ್ದ ಮಾಂಡೋವಿ ಇದ್ದಕ್ಕಿದ್ದಂತೆ ಆತ ಅಂತರ್ಮುಖಿಯಾಗಿದ್ದನ್ನ ಗಮನಿಸಿ, ಸಾಕಿನ್ನ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅಂದಳು. ಇಲ್ಲ, ಸುಬ್ಬಾರಾವು ಒಳ್ಳೆ ಮನುಷ್ಯ, ಚೆನ್ನಾಗಿ ಚದುರಂಗ ಆಡ್ತಾ ಇದ್ದ, ಒಳ್ಳೆ ಫೋಟೋ ತೆಗಿತಾ ಇದ್ದ ಅಂದುಬಿಟ್ಟರು ಡಾಕ್ಟರ್ ಗೌಡ. ಅದ್ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಡಾಕ್ಟ್ರೆ ಎಂದು ಇದ್ದಕ್ಕಿದ್ದಂತೆ ಅವರ ಮಾತಿನ ನಡುವೆ ತಲೆ ಹಾಕಿದಳು ಡಾಕ್ಟರ್ ಸಾನಿ. ಅದಕ್ಕೆ ಜೆರಂಟೋಫೋಬಿಯಾ ಅಂತಾರಮ್ಮ, ವೃದ್ಧಾಪ್ಯದ ಭಯ ಎಂದವರೇ ಅದರ ಬಗ್ಗೆ ವಿವರಣೆ ನೀಡತೊಡಗಿದ ಗಂಡನನ್ನ ಕಂಡು, ಸರಿ, ಇವರ ಮನಸ್ಸಿನ ಕಹಿ ದೂರವಾಯಿತಲ್ಲ ಎಂದು ಸಮಾಧಾನ ಮಾಡಿಕೊಂಡಳು ಮಾಂಡೋವಿ. ಔತಣ ಪೂರ್ತಿ ಮುಗಿದಾಗ, ಹೇಳಿ ಹೋಗೋಣ, ಸಾಯಂಕಾಲ ನೀವು ಸುಬ್ಬಾರಾವ್ಗೆ ಮಣ್ಣು ಕೊಡೋಕೆ ಹೋಗ್ಬರೀರಂತೆ, ಮನಸ್ಸು ನೆಮ್ಮದಿಯಾಗುತ್ತೆ ಎಂದು ಮಮತೆಯಿಂದ ಅವರನ್ನ ಹೊರಡಿಸಿದಳು. ಹೊರಗೆ ಉರಿ ಬಿಸಿಲು ಹಠಾತ್ತನೆ ಮುಗಿದು ಮೋಡಗಳ ಜಾತ್ರೆ ನೆರೆದಿತ್ತು. ಪಶ್ಚಿಮದಿಂದ ಬೀಸಿ ಬಂದ ಸಣ್ಣ ಗಾಳಿಯ ಅಲೆ ಮಳೆಯ ಮುನ್ಸೂಚನೆ ನೀಡಿತ್ತು. ಅವರಿಬ್ಬರು ಡಾಕ್ಟರ್ ಮೂರ್ತಿಯ ತೋಟದ ಮನೆಯಿಂದ ಹಿಂತಿರುಗಿ ಕೋಚ್ ಗಾಡಿಯಿಂದ ಇಳಿದು ತಮ್ಮ ಮನೆಯ ಆವರಣದ ಒಳಕ್ಕೆ ಕಾಲಿಡೋದಕ್ಕೂ ದೊಡ್ಡದೊಂದು ಮಳೆಯ ಹನಿ ಡಾಕ್ಟರ್ ಗೌಡರ ಮೂಗಿನ ತುದಿಗೆ ಪಟ್ಟನೆ ಬೀಳೋದಕ್ಕೂ ಸರಿ ಹೋಯಿತು. ಅದಾದ ಕೆಲವೇ ಕ್ಷಣಗಳಲ್ಲಿ ಸತತವಾಗಿ 2 ಗಂಟೆಗಳ ಕಾಲ ಧೋ ಎಂದು ಮಳೆ ಸುರಿಯಿತು. ಕೊಂಚ ಹೊತ್ತು ಹೊರಕೋಣೆಯ ಕಿಟಕಿಯಲ್ಲಿ ಕುಳಿತು ಜಾರುವ ಮಳೆಯನ್ನೇ ದಿಟ್ಟಿಸಿದ ಡಾಕ್ಟರ್ ಗೌಡರು ಆನಂತರ ಒಳಬಂದು ಮಲಗುವ ಕೋಣೆಯಲ್ಲಿ ಬಟ್ಟೆ ಬದಲಾಯಿಸಿ ಹಾಗೆ ಅಡ್ಡಾದರು. ಬೆಳಗ್ಗೆ ತಪ್ಪಿಸಿಕೊಂಡ ಗಿಳಿಯನ್ನ ಆಳುಗಳು ಮಾವಿನ ಮರದ ಕೊಂಬೆಯಲ್ಲಿ ಕಂಡಿದ್ದರಾದರೂ ಅದನ್ನ ಹಿಡಿಯುವ ಅವರ ಒರಟು ಪ್ರಯತ್ನಕ್ಕೆ ಬೆದರಿದ ಹಕ್ಕಿ ಮತ್ತೆಲ್ಲಿಗೋ ಹಾರಿ ಹೋಗಿತ್ತು. ಎಷ್ಟು ಹೊತ್ತು ಮಲಗಿದರೂ ನಿದ್ದೆ ಬಾರದು ಎನಿಸಿ ಎದ್ದು ಕುಳಿತ ಡಾಕ್ಟರ್ ಗೌಡರನ್ನ ಇದ್ದಕ್ಕಿದ್ದಂತೆ ಮತ್ತೆ ಎಂಥದೋ ಒಂದು ವಿಷಾದವೊಂದು ಆವರಿಸಿಕೊಂಡಿತು. ಅದು ಸುಬ್ಬಾರಾವ್ನ ಆತ್ಮಹತ್ಯೆಯಿಂದ ಉಂಟಾದ ವಿಷಾದವಲ್ಲ. ತಮ್ಮ ಬದುಕಿನ ಕೊನೆಯ ಇಂತಹ ಸಂಜೆಗಳು ತಂದೊಡ್ಡುವಂತಹ ಸಹಜ ವಿಷಾದವೆನಿಸಿತು ಅವರಿಗೆ. ವೃದ್ಧಾಪ್ಯದ ಮೂಡುಗಳೇ ಹಾಗೆ. ಈಗಿದ್ದದ್ದು ಇನ್ನೊಂದು ಕ್ಷಣದಲ್ಲಿ ಇಲ್ಲ. ತಮ್ಮ ಮರೆವಾದರೂ ಎಷ್ಟಾಗ್ಬಿಟ್ಟಿದೆ. ಅಂತಹ ಶಿಸ್ತಿನ ಜೀವನದಲ್ಲೂ ಕನ್ನಡಕ, ಚಾವಿಗಳು, ಪೆನ್ನು, ಸ್ಟೆಥಾಸ್ಕೋಪ್ಗಳನ್ನು ಕಳೆದುಕೊಂಡಾಗಲೇ ಅನ್ನಿಸ್ತಲ್ಲ.
ಓ, ಮುಪ್ಪು ಬಂತು ಅಂತ. ಊರಲ್ಲಿ ಈಗಿರುವ ಮುದುಕರೆಲ್ಲ ತಮ್ಮ ಕಣ್ಣ ಮುಂದಿನ ಹುಡುಗರೆ. ಹಳೆಯ ಗ್ರೂಪ್ ಫೋಟೋಗಳಲ್ಲಿ ಇರುವ ತಮ್ಮ ಓರಗೆಯವರೆಲ್ಲ ಸತ್ತು ಹೋಗಿದ್ದಾರೆ. ಉಳಿದಿರುವವರು ತಾವೇ ಒಬ್ಬರು. ಮುಪ್ಪಲ್ಲದೆ ಮತ್ತೇನು? ಅವರಿಗೆ ಗೊತ್ತು, ಸಾವು ತರುವಂತಹ ಪ್ರತಿ ರೋಗಕ್ಕೂ ತನ್ನದೇ ಆದ ವಾಸನೆ ಇರುತ್ತದೆ. ಅದನ್ನು ಅವರು 55 ವರ್ಷಗಳ ಅನುಭವದಲ್ಲಿ ಅರಿತಿದ್ದಾರೆ. ಆದರೆ ರೋಗಗಳಿಗೆ ಇರೋದಕ್ಕಿಂತ ವಿಭಿನ್ನವಾದ ಮತ್ತು ನಿಶ್ಚಿತವಾದ ವಾಸನೆಯೊಂದು ಮುಪ್ಪಿಗೆ ಇರುತ್ತದೆ. ಅದು ವೃದ್ಧಾಪ್ಯದ ವಾಸನೆ. ಅದನ್ನು ಅವರು ತಮ್ಮ ರೋಗಿಗಳಲ್ಲಿ ಕೊರಳ ಬುಡದಿಂದ ಕುಯ್ಯಲಾದ ಎದೆಗಳನ್ನು ಪೋಸ್ಟ್ ಮಾರ್ಟಮ್ ಕೋಣೆಯ ಕತ್ತಲಲ್ಲಿ ಪರೀಕ್ಷಿಸುವಾಗ ವೃದ್ಧಾಪ್ಯವನ್ನು ತುಂಬ ಜತನದಿಂದ ಮುಚ್ಚಿಟ್ಟುಕೊಂಡು ಬಂದ ಜಾಣ ರೋಗಿಗಳಲ್ಲಿ ಅಷ್ಟೇ ಏಕೆ ತಮ್ಮದೇ ಬೆವರಿನಲ್ಲಿ ತೊಯ್ದ ತಮ್ಮ ಬಟ್ಟೆಗಳ ಮೇಲೆ ರಾತ್ರಿ ಗಾಢ ನಿದ್ರೆಯಲ್ಲಿ ಇರುವ ಮಾಂಡೋವಿಯ ಮೈಯಿಂದ ಬರುವ ವೃದ್ಧಾಪ್ಯದ ವಾಸನೆಯನ್ನು ಡಾಕ್ಟರ್ ಗೌಡ ಗಮನಿಸಿದ್ದಾರೆ. ಅಂತಹ ನಿಶ್ಚಿತ ವಾಸನೆ ಮತ್ಯಾವ ರೋಗಕ್ಕೂ ಇರದು. ತಾವೇನಾದರೂ ಈಶ್ವರನಲ್ಲಿ ಅಪಾರ ಶ್ರದ್ಧೆ ಇರುವ ಲಿಂಗವಂತನಾಗದೆ ಇದ್ದ ಪಕ್ಷದಲ್ಲಿ ನೇಮಿರಾಲ ಸುಬ್ಬಾರಾವ್ ಹೇಳಿದ್ದು ಸರಿ ಎಂದು ಒಪ್ಪಿಯೇ ಬಿಡುತ್ತಿದ್ದರೇನೋ. ನಿಜಕ್ಕೂ ಅಸಭ್ಯ ಎನಿಸುವ ಈ ವೃದ್ಧಾಪ್ಯವನ್ನ ವಾಸನೆಗಟ್ಟುವ ಮೊದಲೇ ಮುಗಿಸಿಕೊಳ್ಳಬೇಕು. ಅಷ್ಟಲ್ಲದೆ ಏನಿದೆ ಬದುಕಿನಲ್ಲಿ? ತಮ್ಮ ಬದುಕಿಗೂ ಈ ಪ್ರಪಂಚಕ್ಕೂ ನಡುವೆ ಉಳಿದಿರೋದು 4 ತೀರಾ ಬಲಹೀನವಾದ ದಾರದ ಎಳೆಗಳ ಸಂಬಂಧ ಮಾತ್ರ. ಅದೆಷ್ಟು ಬಲಹೀನವಾಗಿದೆ ಅಂತಂದರೆ, ಯಾವುದೋ ನಿದ್ರೆಯ ಮಾಯದಲ್ಲಿ ತಾವು ಮಗ್ಗಲು ಬದಲಾಯಿಸಿದಾಗ ಅವು ಸದ್ದಿಲ್ಲದೆ ಕಿತ್ತು ಹೋಗಲೂಬಹುದು. ತಾನು ಮಾಡಬಹುದಾದದ್ದೆಲ್ಲ ಕೇವಲ ಈ ದಾರದ ಎಳೆಗಳನ್ನು ಸಾಧ್ಯವಾದಷ್ಟು ದಿನ ಕಡಿದು ಹೋಗದಂತೆ ಕಾಪಾಡುವುದು ಅಷ್ಟೆ. ಸಾವಿನ ಕತ್ತಲೆಯಲ್ಲಿ ಈಶ್ವರನ ದರ್ಶನವಾದೀತೋ ಇಲ್ಲವೋ ಎಂಬ ಒಂದೇ ಭಯದಿಂದಾಗಿ ಬದುಕುಳಿಯಬೇಕು. ಛಟ್ಟನೆ ತಲೆ ಕೊಡವಿ ಮೇಲೆದ್ದರು ಡಾಕ್ಟರ್ ಗೌಡ. ಮಳೆ ನಿಂತು ಇಳಿ ಸಂಜೆಯ ತಂಪು ಎಲ್ಲೆಡೆಗೂ ನೆಲೆಗೊಳ್ಳುತ್ತಿತ್ತು. ಸುಮ್ಮನೆ ಯೋಚನೆ ಮಾಡುತ್ತಾ ಕೂತರೆ ತಲೆ 12 ಆಣೆ ಆದೀತು ಅಂತ ಅನಿಸಿ ಮುಂದಲ ಕೋಣೆಗೆ ಬಂದರು. ಆ ಹೊತ್ತಿಗೆ ಮಾಂಡೋವಿ ಎಂದಿನಂತೆ ಡಾಕ್ಟರ್ ಗೌಡರಿಗಾಗಿ ಲಿಂಬೆ ಪಾನಕ ಕಲೆಸಲೆಂದು ಅಡುಗೆ ಮನೆಯತ್ತ ನಡೆದಿದ್ದಳು. ಮನೆಗೆಲಸದವರು ಎಲ್ಲೆಲ್ಲೋ ಇದ್ದರು. ವರಾಂಡಕ್ಕೆ ಬಂದು ಬಿರುಮಳೆಗೆ ಸ್ವಚ್ಛವಾಗಿ ಮೈ ತೊಳೆದು ನಿಂತಿದ್ದ ಹಸಿರು ಮರಗಳನ್ನು ತಮ್ಮ ಮಂಜುಗಣ್ಣಿನಿಂದ ನೋಡುತ್ತಾ ನಿಂತ ಡಾಕ್ಟರ್ ಚನ್ನಬಸವನ ಗೌಡರಿಗೆ ಇದ್ದಕ್ಕಿದ್ದಂತೆ ಕೇಳಿಸಿತು, ಹಲೋ ಡಾಕ್ಟರ್ ಎಂಬ ಸದ್ದು. ಆ ಸದ್ದು ಯಾರದ್ದಿರಬಹುದು? ಕೇಳೋಣ.